ವಾಟರ್ ಜೆಟ್ ಸಲ್ಯೂಟ್ ಮೂಲಕ ಟೀಂ ಇಂಡಿಯಾ ಆಟಗಾರರಿಗೆ ಸ್ವಾಗತವನ್ನ ಕೋರಲಾಗಿದೆ. ಮುಂಬೈ ಏರ್ಪೋರ್ಟ್ನಲ್ಲಿ ವಿಶ್ವ ವಿಜೇತರಿಗೆ, ವಿಶ್ವದಲ್ಲಿ ಆಧಿಪತ್ಯ ಸಾಧಿಸಿದ ಆಟಗಾರರಿಗೆ, ಗೆಲುವಿನ ಸರದಾರರಿಗೆ ಸ್ವಾಗತವನ್ನ ವಾಟರ್ ಜೆಟ್ ಹಾರಿಸೋದ್ರ ಮೂಲಕ ಕೊಡಲಾಗಿದೆ. ಆ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ವಾಟರ್ ಜೆಟ್ ಟ್ರಿಬ್ಯೂಟ್ ಅನ್ನ ಕೊಡಲಾಗ್ತಾ ಇದೆ. ಆ ಮೂಲಕ ಅತ್ಯಂತ ವಿಶಿಷ್ಟ ವಿನೂತನವಾದಂತಹ ವೆಲ್ಕಮ್ ಅನ್ನ ಕೂಡ ಸಿಬ್ಬಂದಿಗಳು ಕೊಟ್ಟಿದ್ದಾರೆ, ಹಾನರ್ ಮಾಡಿದ್ದಾರೆ. ಈ ರೀತಿ ವಿವಿಧ ರೀತಿಯ ಹಾನರ್ಗಳನ್ನು ನಾವು ಭಾರತದಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ಆರ್ಮಿನಲ್ಲಿ ನಮಗೆ ಬೇರೆ ರೀತಿಯಾದಂತಹ ಹಾನರಿಂಗ್ ಸಿಗುತ್ತೆ. ಜೊತೆಗೆ ಸಾರ್ವಜನಿಕ ವಲಯದಲ್ಲಿದ್ದಾಗ ಅದರಲ್ಲೂ ಕೂಡ ಏರ್ಪೋರ್ಟ್ ಸಿಬ್ಬಂದಿಗಳು ಒಂದು ಸ್ಪೆಷಲ್ ನೋಟನ್ನು ಕೊಡ್ತಾರೆ ಸಾಮಾನ್ಯವಾಗಿ. ಅದ್ರ ಜೊತೆಗೆ ಈ ರೀತಿ ವಾಟರ್ ಜೆಟ್ ಹಾನರಿಂಗನ್ನು ಕೂಡ ರೇರೆಸ್ಟ್ ಆಫ್ ರೇರೆಸ್ಟಲ್ಲಿ ಮಾಡ್ತಾರೆ. ಸೊ ಆ ವಾಟರ್ ಜೆಟ್ ಹಾನರಿಂಗ್ನ ಸಂದರ್ಭದ ಅದ್ಭುತ ಗಳಿಗೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. T20 ಸ್ಪೆಷಲಿಸ್ಟ್ಗಳಿಗೆ ಟ್ರಿಬ್ಯೂಟ್, ಸಲ್ಯೂಟ್ ಅಂತ ಇದ್ದಾರೆ. ಎಫರ್ಟ್ ಹಾಕಿದ್ದೀರಾ, ಇಡೀ ವಿಶ್ವದಲ್ಲಿ ನಮ್ಮ ಕಾಲರ್ ರೈಸ್ ಆಗುವಂತೆ ಮಾಡಿದ್ದೀರಾ, ಹೀಗಾಗಿ ನಮ್ಮ ಟ್ರಿಬ್ಯೂಟ್ ಇದು ಅಂತ ಹೇಳಿದಂತಹ ಸಂದರ್ಭ ಕೂಡ ಹೌದು. ಏರ್ಲೈನ್ಸ್, ವಿಸ್ತಾರ ಏರ್ಲೈನ್ಸ್ನ ಮೂಲಕ ಟೀಮ್ ಇಂಡಿಯಾದ ಆಟಗಾರರು ಬಂದಿಳಿತಾ ಇದ್ದ ಹಾಗೆ ವಾಟರ್ ಜೆಟ್ ಹಾನರನ್ನು ಕೊಡೋದ್ರ ಮೂಲಕ ವೆಲ್ಕಮ್ ಮಾಡಿಕೊಂಡಂತಹ ಪರಿ. ಗ್ರ್ಯಾಂಡ್ ವೆಲ್ಕಮ್ಗೆ ಬೇಕಾಗಿರುವಂತಹ ಸಿದ್ಧತೆ ಬೆಳಗ್ಗೆಯಿಂದ ಕೂಡ ಆಗ್ತಾ ಇತ್ತು. ಆ ಗ್ರ್ಯಾಂಡ್ ವೆಲ್ಕಮ್ನ ಭಾಗ ವಾಟರ್ ಜೆಟ್ ಹಾನರ್ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಮರೀನ್ ಡ್ರೈವ್ನಿಂದ ಇನ್ನು ವಾಂಖೇಡೆ ಸ್ಟೇಡಿಯಂಗೆ ಕೆಲವೇ ಕ್ಷಣಗಳಲ್ಲಿ ವಿಜಯ ಯಾತ್ರೆ ಕೂಡ ಸಾಗುತ್ತೆ. ಬರೋಬ್ಬರಿ 2 ಕಿಲೋಮೀಟರ್ಗಳ ವಿಜಯ ಯಾತ್ರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ, ಏರ್ಪೋರ್ಟ್ನಲ್ಲಿ ವಾಟರ್ ಜೆಟ್ ಹಾನರಿಂಗ್ ಅನ್ನು ಕೊಡುವಂತಹ ಸಂದರ್ಭ. ವಿಶ್ವಕಪ್ ಗೆದ್ದ ರೋಹಿತ್ ಪಡೆಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಈ ಮೂಲಕ ಕೋರಲಾಗ್ತಾ ಇದೆ, ಭವ್ಯ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಒಂದು ಗೆಲುವಿಗಾಗಿ ಸತತ 10 ವರ್ಷಗಳಿಂದ ICC ಟ್ರೋಫಿಯನ್ನ, ICC ಫೈನಲ್ಸ್ಗೆ ಬರೋರು ಲಾಸ್ಟ್ 10 ಇಯರ್ಸಿಂದ 5 ಸಲ ಟೀಮ್ ಇಂಡಿಯಾ ಆಟಗಾರರು ವಿವಿಧ ಫಾರ್ಮೆಟ್ನಲ್ಲಿ ಫೈನಲ್ಸ್ಗೆ ಬರ್ತಾ ಇದ್ರು, ಸೋಲ್ತಾ ಇದ್ರು. 10 ವರ್ಷಗಳಿಂದ ಯಾಕೆ ಫೈನಲ್ ಮೂಮೆಂಟಲ್ಲಿ ನಮ್ಗೆ ಕಪ್ ಸಿಗ್ತಾ ಇಲ್ಲ ಅನ್ನೋ ನೋವಿತ್ತು. ಆ ನೋವನ್ನು ನೀಗಿಸಿದಂತಹ ಕೀರ್ತಿ ಇದೇ ರೋಹಿತ್ ಪಡೆಯ ಆಟಗಾರರಿಗೆ ಸಂತಾ ಇದೆ. ಹೀಗಾಗಿ ಖುಷಿ ಇದೆ. ಕಪ್ ಬರವನ್ನು ನೀಗಿಸಿದ್ರು, ICC ಟ್ರೋಫಿಯ ಬರವನ್ನು ನೀಗಿಸಿದ್ರು ಅನ್ನೋ ಖುಷಿ ಇದೆ. ಹೀಗಾಗಿ ಮುಂಬೈನ ಪ್ರತಿ ಬೀದಿಗಳಲ್ಲೂ ಕೂಡ ಹರ್ಷೋದ್ಗಾರ. ಇನ್ನೊಂದು ಕಡೆಗೆ ವಾಟರ್ ಜೆಟ್ನ ಸಲ್ಯೂಟನ್ನು ಕೂಡ ಕೊಡಲಾಗ್ತಾ ಇದೆ. ವಿಶ್ವವನ್ನೇ ಗೆದ್ದಂತಹ ತ್ರಿವಿಕ್ರಮರು ಈಗ ಮುಂಬೈ ಏರ್ಪೋರ್ಟ್ನಲ್ಲಿ, ಇಲ್ಲಿಂದ ನೇರವಾಗಿ ಅವರ ವಿಜಯ ಯಾತ್ರೆ ಸಾಗತ್ತೆ. ಕೆಲವೊಂದಷ್ಟು ರೂಟ್ ಮ್ಯಾಪನ್ನು ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಅಲ್ಲೆಲ್ಲ ಈಗಾಗಲೇ ಸಾಗರೋಪಾದಿಯಲ್ಲಿ ಜನರ ಪ್ರವಾಹವೇ ಕಾಣಿಸ್ತಾ ಇದೆ. ಎಲ್ಲರ ಬಾಯಲ್ಲೂ ಕೂಡ ಜೈ ಹೋ ಭಾರತ ಅನ್ನುವಂತಹ ಖುಷಿ, ಜಯವಾಗಲಿ ಅನ್ನುವಂತಹ ಘೋಷವಾಕ್ಯ, ಮತ್ತು ಹೃದಯ ತುಂಬಿ ಉತ್ಕಟ ಖುಷಿಯನ್ನು ಕೊಟ್ಟಿದ್ದೀರಾ ನೀವು ಅನ್ನುವಂತಹ ಸ್ಯಾಟಿಸ್ಫೈಡ್ ಫೀಲಲ್ಲಿ ಆಟಗಾರರನ್ನು ನೋಡುವಂತಹ ಸಂದರ್ಭ. ನೋಡ್ತಾ ಇದ್ದೀರಾ ವಾಟರ್ ಜೆಟ್ನ ಸಲ್ಯೂಟ್ ಯಾವ ರೀತಿ ಕೊಡಲಾಗಿದೆ ಏರ್ಪೋರ್ಟ್ನಲ್ಲಿ ಅಂತ.